ನಾನ್ ನೋಡ್ದಂಗೆ ಯಾವ ಮಾಲಲ್ಲಿ ಕೂಡ ಎಂಟ್ರಿ ಫೀಸ್ 200 ರೂಪೀಸ್ ಚಾರ್ಜ್ ಮಾಡಲ್ಲ. ಅಂಗಡಿ ನೋಡಕ್ಕೆ 200 ರೂಪಾಯಿನ ತುಂಬಾ ಮೋಸ ಅನ್ನಿಸ್ತು. ಗೌರ್ಮೆಂಟ್ ರೂಲ್ಸ್ ತೋರ್ಸಕ್ಕೆ ಹೇಳಿ, ನೋಟಿಫಿಕೇಶನ್ ಅಲ್ಲಿ ಗೌರ್ಮೆಂಟ್ ಚಾರ್ಜ್ ಮಾಡ್ಬೇಕಂತ ಇರೋದು ಫುಲ್ ಸ್ಕ್ಯಾಮ್ ಇದು. ಮಾಲ್ ಆಫ್ ಏಷ್ಯಾದಿಂದ ಹಗಲು ದರೋಡೆ ನಡೀತಿದ್ಯಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಮಾಲ್ಗೆ ಹೋದ ಗ್ರಾಹಕರಿಗೆ ಕಾಡ್ತಿದೆ. ಎಸ್, ನಿನ್ನೆ ವೀಕೆಂಡ್ ಅಂತ ಮಾಲ್ಗೆ ಹೋದ ಗ್ರಾಹಕರ ಬಳಿ ಎಂಟ್ರೆನ್ಸ್ ಫೀಸ್ ಅಂತ ಒಬ್ಬೊಬ್ಬ ಗ್ರಾಹಕನಿಂದ 200 ರೂಪಾಯಿ ವಸೂಲಿ ಮಾಡಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ರೆ ಮಾಲ್ನಲ್ಲಿ ಅಲಂಕಾರ ಮಾಡಲಾಗಿದೆ, ವೀಕೆಂಡ್ ಇದೆ ಅಂತ ಸಬೂಬು ಹೇಳ್ತಿದ್ರು. ನಾನ್ ನೋಡ್ದಂಗೆ ಯಾವ ಮಾಲಲ್ಲಿ ಕೂಡ ಎಂಟ್ರಿ ಫೀಸ್ 200 ರೂಪೀಸ್ ಚಾರ್ಜ್ ಮಾಡಲ್ಲ. ಬಟ್ ಈ ಮಾಲ್ ಅಲ್ಲಿ ಏನಾಗ್ತದೆ ಅಂದ್ರೆ 200 ರೂಪೀಸ್ ಚಾರ್ಜ್ ಮಾಡ್ತಾ ಇದಾರೆ. ಬಟ್ ಏನಕ್ಕೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಇಲ್ಲ, ಏನು ಅಪ್ಡೇಟ್ ಕೂಡ ಇಲ್ಲ. ಯಾಕಂದ್ರೆ 200 ರೂಪೀಸ್ ಚಾರ್ಜ್ ಮಾಡ್ತಾ ಇದಾರೆ ಅಂದ್ರೆ ಯಾರು ಕೂಡ ಈ ಹೊಸ ಮಾಲ್ಗೆ ನೋಡಕ್ ಯಾರು ಕೂಡ ಬರೋದು ಇಲ್ಲ. ನಿಮ್ಗೆ ನನಗೋಸ್ಕರ 200 ರೂಪೀಸ್ ವರ್ತ ಇಲ್ಲ. ಆಕ್ಚುಲಿ ಏನು ಎಂಟ್ರಿ ಫೀಸ್ ಕೊಡ್ಬೇಕು, ಇದೇನು ಎಕ್ಸಿಬಿಷನ್ ಏನಿದು, ಜಸ್ಟ್ ಮಾಲ್ ಅಲ್ವಾ. ಯಾವ ಬ್ಯಾಂಗ್ಳೂರಲ್ಲಿ ಕೂಡ ಎಂಟ್ರಿ ಫೀಸ್ ಇಲ್ವೇ ಇಲ್ಲ, ಇದೊಂದೇ ಮಾಲ್ ಅಲ್ಲಿ ಮಾತ್ರ ಎಂಟ್ರಿ ಫೀಸ್ ಕೇಳ್ತಾ ಇದಾರೆ. ಇಟ್ಸ್ ರಿಯಲಿ ಬ್ಯಾಡ್ ಫಾರ್ ಅಸ್. ಈಗ ಗ್ರಾಸರಿ ಶಾಪಿಂಗ್ ಮಾಡ್ಬೇಕಂತ ನಾನು ಬಂದಿರ್ತೇನೆ. ಈ ಗ್ರಾಸರಿ 200 ರೂಪೀಸ್ ಕೊಟ್ಟು ಹೋಗ್ಬೇಕಾ? ನಾನು ಕ್ರಿಸ್ಮಸ್ ಟ್ರೀ ನೋಡಕ್ ಬಂದಿಲ್ಲ, ನಂಗೆ ನೆಸೆಸರಿ ಇಲ್ಲ. ನಾನು ಗ್ರಾಸರಿ ಬಿಲ್ ತೋರಿಸ್ತೀನಿ. ನಾನು ಈ ಗ್ರಾಸರಿ ನಾನು ಚಾರ್ಜ್ ಮಾಡ್ಬೇಕಾ? ನನಗೆ ಗೌರ್ಮೆಂಟ್ ರೂಲ್ಸ್ ತೋರ್ಸಕ್ಕೆ ಹೇಳಿ, ನೋಟಿಫಿಕೇಶನ್ ಅಲ್ಲಿ ಗೌರ್ಮೆಂಟ್ ಚಾರ್ಜ್ ಮಾಡ್ಬೇಕಂತ ಇರೋದು ಫುಲ್ ಸ್ಕ್ಯಾಮ್ ಇದು. ಡಿಮಾರ್ಟ್ ಅಲ್ಲಿ ಯಾವ್ದು 1 ರೂಪಾಯಿ ಚಾರ್ಜಸ್ ಮಾಡ್ತಿಲ್ಲ. ಅವ್ರು ಎಷ್ಟಾದ್ರು ಪಾರ್ಕಿಂಗ್ ಅವ್ರ ಇಷ್ಟ, ಅವ್ರು ಎಲ್ಲರೂ ನಿಲ್ಸ್ಕೋಬಹುದು, ಯಾವ ತರ ಮಾಡ್ಬೋದು. ಹಗಲ್ ದರೋಡೆ ಅಂತ ಹೇಳ್ಬೋದು. ನಾನು ಆಕ್ಚುಲಿ ಕಾರ್ ತಗೊಂಡ್ಬಂದಿದ್ದೆ, ಹೊರಗಡೆ ನಿಲ್ಸಿ ಪಾರ್ಕಿಂಗ್ ಇದ್ರು ಕೂಡ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಆಚೆ ಕಳ್ಸಿದ್ರು. ಆಚೆ ಕಾರ್ ಪಾರ್ಕ್ ಮಾಡಿ ಬಂದ್ಮೇಲೆ ಹೇಳ್ತಾರೆ ನೀವು ಕಾರಲ್ಲಿ ಬನ್ನಿ ಪಾರ್ಕಿಂಗ್ ಇದೆ ಅಂತ ಹೇಳ್ತಾ ಇದೀರಿ. ಇಲ್ಲಿ ಬೇರೆ ಅವ್ರ ಕಡೆನೆ. ಸೊ ಇದು ಏನಂತ ತಿಳ್ಕೊಬೇಕಾಗತ್ತೆ ನಾವು.